ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಇನ್ಫೋಯಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ CSS ಪೋರ್ಟಲ್ನಲ್ಲಿ ಸ್ಟೇಟ್ಮೆಂಟ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ. ಯಾಕಂದರೆ ಇದು ಪಾಸ್ಬುಕ್ಕಲ್ಲಿ ಪ್ರಿಂಟ್ ಬರೋದಿಲ್ಲ ಸ್ನೇಹಿತರೆ. ಸೊ ನಾವು ಸ್ಟೇಟ್ಮೆಂಟ್ನ ಯಾವ ರೀತಿ ಡೌನ್ಲೋಡ್ ಮಾಡಿಕೊಂಡು ಅದನ್ನು ನಾವು ಅಕೌಂಟ್ನ ಮೇಂಟೈನ್ ಮಾಡಬೇಕು ಅಥವಾ ಕ್ಯಾಶ್ ಬುಕ್ ಮೇಂಟೈನ್ ಮಾಡಬೇಕು ಅಂತ. ಸೊ ನಾವೇನು ಮಾಡಬೇಕಪ್ಪ ಅಂದರೆ ನಮ್ಮ ಒಂದು ಮೊಬೈಲಲ್ಲಾಗಲಿ ಲ್ಯಾಪ್ಟಾಪಲ್ಲಾಗಲಿ ಗೂಗಲ್ಗೆ ಹೋಗಿ ಕೆನರಾ CSS ಪೋರ್ಟಲ್ ಅಂತ ಟೈಪ್ ಮಾಡಬೇಕು ಸ್ನೇಹಿತರೆ. ಇಲ್ಲಿ CSS ವೆಬ್ ಪೋರ್ಟಲ್ ಅಂತ ಬಂದಿದೆ ಅಥವಾ ಕೆನರಾ ಬ್ಯಾಂಕ್ ಅಂತ ಬಂದಿದೆ. ಸೊ ಕೆನರಾ ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡೋಣ ಸ್ನೇಹಿತರೆ. ಕೆನರಾ ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ನಮಗೆ ಯೂಸರ್ ಐ ಡಿ ಪಾಸ್ವರ್ಡ್ ಕೇಳುತ್ತೆ. ಒಂದು ವೇಳೆ ಯೂಸರ್ ಐ ಡಿ ಪಾಸ್ವರ್ಡ್ ಮರ್ತೋಗಿದ್ರೆ ನೀವೇನು ಮಾಡಬೇಕು, ಫರ್ಗಾಟ್ ಪಾಸ್ವರ್ಡ್ಗೆ ಹೋಗಿ. ಸೊ ನನಗೆ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಇದೆ ಸ್ನೇಹಿತರೆ. ಸೊ ನಾನು ಯೂಸರ್ ಐ ಡಿ ಪಾಸ್ವರ್ಡ್ ಹಾಕ್ತೀನಿ. ಫರ್ಗಾಟ್ ಪಾಸ್ವರ್ಡ್ ಯಾರಾದರೂ ಪಾಸ್ವರ್ಡ್ ಮರ್ತೋಗಿದ್ರೆ ಇಲ್ಲೇ ಫರ್ಗಾಟ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಿ. ಈ ಫರ್ಗಾಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಯೂಸರ್ ಐ ಡಿ ಕೇಳುತ್ತೆ. ಯೂಸರ್ ಐ ಡಿಯನ್ನು ಹಾಕಿ, ಯೂಸರ್ ಐ ಡಿಯನ್ನು ಹಾಕು, ನೀವು ಡೇಟ್ ಆಫ್ ಬರ್ತ್ ಹಾಕಿದ್ರೆ ನಿಮ್ಮ ಒಂದು ಪಾಸ್ವರ್ಡು ಸೆಟ್ ಆಗುತ್ತೆ ಸ್ನೇಹಿತರೆ. ಈಗ ನಾನು ನನ್ನದೇ ಆದಂಥ ಯೂಸರ್ ಐ ಡಿ ಪಾಸ್ವರ್ಡ್ ಇದೆ. ಸೊ ನಾನು ಈಗ ಲಾಗಿನ್ ಆಗ್ತೀನಿ. ಸೊ ನಾನು ಯೂಸರ್ ಐ ಡಿ ಪಾಸ್ವರ್ಡ್ ಹಾಕಿದ್ಮೇಲೆ ಒಂದು OTP ಬರುತ್ತೆ ಸ್ನೇಹಿತರೆ. ಇಲ್ಲಿ OTPಯನ್ನು ಸಹ ನಾನು ಎಂಟ್ರಿ ಮಾಡಬೇಕಾಗತ್ತೆ. OTPಯನ್ನು ಎಂಟ್ರಿ ಮಾಡಿ ನಾವು ಲಾಗಿನ್ ಆಗಬೇಕಾಗತ್ತೆ. ನೋಡಿ ಸ್ನೇಹಿತರೆ, OTPಯನ್ನು ಹಾಕಿ ವ್ಯಾಲಿಡೇಟ್ OTP ಅಂತ ಕೊಡ್ತಾ ಇದ್ದೀನಿ. ಈ ರೀತಿ ಬರುತ್ತೆ. ನ್ಯೂ ಚೇಂಜಸ್ ಇನ್ CSS ಪೋರ್ಟಲ್ ಅಂತ ಕ್ಲೋಸ್ ಕೊಡಿ ಸ್ನೇಹಿತರೆ. ಕ್ಲೋಸ್ ಕೊಟ್ಟಾಗ ಈ ರೀತಿ ನಮ್ಮದೇ ಆದಂತಹ ಒಂದು ಪೇಜ್ ಓಪನ್ ಆಗುತ್ತೆ. ನಮ್ಮ ಒಂದು ಸ್ಕೂಲಿಂದು ಪೇಜ್ ಓಪನ್ ಆದಾಗ ಏನು ಮಾಡಬೇಕಪ್ಪ ನಾವು ಅಂದರೆ, ಈ ರೀತಿ ಪೇಜ್ ಓಪನ್ ಆದಾಗ ನಮಗೆ ಇಲ್ಲಿ ಸುಮಾರು ಆಪ್ಷನ್ಸ್ ಇದೆ. ನಿಮ್ಮ ಯೂಸರ್ ನೇಮ್ ಇದೆ, ನಿಮ್ಮ ಒಂದು ಸ್ಕೀಮ್ ನೇಮ್ ಇದೆ, ಲಾಗಿನ್ ಡೇಟ್ ಇದೆ, ಎಲ್ಲ ಇದೆ. ಸೊ ಇಲ್ಲಿ 3 ಅಡ್ಡಗೆರೆ ಇದಾವಲ್ಲ, 3 ಅಡ್ಡಗೆರೆ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. 3 ಅಡ್ಡಗೆರೆ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಶಾಲೆ ಹೆಸರು ಸಮೇತ ಬರುತ್ತೆ ನೋಡಿ ಸ್ನೇಹಿತರೆ. ಶಾಲೆ ಹೆಸರು ಮತ್ತು ಪೇರೆಂಟ್ ನೇಮು, ಯಾರು ಸ್ಕೀಮು. ಪೇರೆಂಟ್ ಅಂದರೆ ನಿಮ್ಮ ಮೇಲಿನ ಆಫೀಸ್ ಇರುತ್ತೆ ಸ್ನೇಹಿತರೆ. ಇಲ್ಲಿ ಸುಮಾರು ಆಪ್ಷನ್ಸ್ ಇದಾವೆ ನೋಡಿ ಸ್ನೇಹಿತರೆ. ಇಲ್ಲಿ ಹೋಮ್ ಪೇಜು, ಸ್ಕೀಮ್ ಆ್ಯಕ್ಟಿವಿಟಿ, ಪೇಮೆಂಟು, ಅಪ್ರೂವು, ರಿಪೋರ್ಟ್ಸು, ಅದರ್ಸು, ಯೂಸರ್ ಮ್ಯಾನೇಜ್ಮೆಂಟು, ಗ್ರೀವಿಯನ್ಸು, ಚೇಂಜ್ ಸ್ಕೀಮು, ಲಾಗೌಟ್ ಇದೆ. ಸೊ ನಾವಿಲ್ಲಿ ರಿಪೋರ್ಟ್ಸ್ಗೆ ಹೋಗಬೇಕಾಗತ್ತೆ ಸ್ನೇಹಿತರೆ. ರಿಪೋರ್ಟ್ಸ್ಗೆ ಹೋದಾಗ ನಮಗೇನು ಬೇಕಾಗುತ್ತೆ, ಅಕೌಂಟ್ ಸ್ಟೇಟ್ಮೆಂಟ್ ಅನ್ನೋದು ಬೇಕಾಗುತ್ತೆ ಸ್ನೇಹಿತರೆ. ಅಕೌಂಟ್ ಸ್ಟೇಟ್ಮೆಂಟ್ ಅಂತಾಗ ಮತ್ತೆ ಇಲ್ಲಿ ಬರುತ್ತೆ ನೋಡಿ, ಸ್ಟೇಟ್ಮೆಂಟ್ ಆದರೂ ತಗೊಳ್ಳಿ, ಡೀಟೇಲ್ ಸ್ಟೇಟ್ಮೆಂಟ್ ಆದರೂ ತಗೊಳ್ಳಿ. ಸೊ ನಾನು ಇಲ್ಲಿ ಏನು ಮಾಡ್ತೀನಿ, ಸ್ಟೇಟ್ಮೆಂಟ್ ಅಂತ ತೆಗೆದುಕೊಳ್ತೇನೆ. ಆಮೇಲೆ ಡೀಟೇಲ್ ಸ್ಟೇಟ್ಮೆಂಟ್ ಅದು ನೋಡೋಣ ಸ್ನೇಹಿತರೆ. ಸ್ಟೇಟ್ಮೆಂಟನ್ನು ತೆಗೆದುಕೊಂಡು ಸರ್ಚ್ ಕೊಟ್ಟೆ ಸ್ನೇಹಿತರೆ. ಯಾವ ಡೇಟಿಂದ ಬೇಕಾಗಿದೆ ನಿಮಗೆ ಅಂತ ಇಲ್ಲಿ ಅಕೌಂಟ್ ನಂಬರ್ ಹಾಕಬೇಕಾಗತ್ತೆ. ಎಲ್ಲಿಂದ ಡೇಟು, ಯಾವ ಡೇಟಿಗಾಗಿ ಸರ್ಚ್ ಕೊಡಬೇಕಾಗತ್ತೆ. ಈಗ ನಾನು ಅಕೌಂಟ್ ನಂಬರ್ ಹಾಕಿ ಡೇಟ್ ಹಾಕ್ತೀನಿ ಸ್ನೇಹಿತರೆ. ಸೊ ನಾನೀಗ ಅಕೌಂಟ್ ನಂಬರ್ ಹಾಕಿ ಡೇಟ್ ಹಾಕಿ ಮತ್ತು ಯಾವ ಡೇಟು, ಎಲ್ಲಿಂದ ಡೇಟು 1 ಏಪ್ರಿಲ್ 2023ರಿಂದ 26 ಮಾರ್ಚ್ 2026ವರೆಗೂ ಹಾಕಿದ್ದೀನಿ ಸ್ನೇಹಿತರೆ. ನಂದೆಲ್ಲ ಡೀಟೇಲ್ಸು ಇಲ್ಲಿ ಬಂದಿದೆ ನೋಡಿ. ಇಲ್ಲಿ ಸ್ಟೇಟ್ಮೆಂಟ್ ಎಲ್ಲ ಬಂದಿದೆ. ಸೊ ಈ ಸ್ಟೇಟ್ಮೆಂಟ್ ಪ್ರಕಾರ ನಾವು ಏನು ಮಾಡಬೇಕು, ನಮ್ಮ ಒಂದು ಪ್ರಿಂಟ್ ತೆಗೆದಿಟ್ಕೋಬೇಕಾಗತ್ತೆ. ಇದನ್ನು ನಾವು PDF ಅಥವಾ ಪ್ರಿಂಟ್ ಯಾವ ರೀತಿ ತೆಗೆದುಕೊಳ್ಬೇಕಂದ್ರೆ ಇಲ್ಲೇ ನೋಡಿ, ಎಕ್ಸ್ಪೋರ್ಟ್ ಟು ಎಕ್ಸೆಲ್ ಅಥವಾ ಎಕ್ಸ್ಪೋರ್ಟ್ ಟು PDF ಅಂತಿದೆಯಲ್ಲ ಸ್ನೇಹಿತರೆ. ಇಲ್ಲಿ ಎಕ್ಸ್ಪೋರ್ಟ್ ಟು PDF ಅಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಎಕ್ಸ್ಪೋರ್ಟ್ ಟು PDF ನೋಡಿ, ಡೌನ್ಲೋಡಿಂಗ್ ಫೈಲ್ ಓಪನ್ ಅಂತ ಬರುತ್ತೆ. ಓಪನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಾನು PDF ಅಂತ ಬರ್ತಾ ಇದೆ. ಸೊ PDF ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಸ್ಟೇಟ್ಮೆಂಟ್ ಬರುತ್ತೆ ನೋಡಿ ಸ್ನೇಹಿತರೆ. ಇದು ಕಲರ್ಫುಲ್ಲಾಗಿ ಈ ರೀತಿ ಬಂದಿದೆ ನೋಡಿ. ನಿಮ್ಮ ಸ್ಕೂಲ್ ನೇಮು, ನಿಮ್ಮ ಅಕೌಂಟ್ ನಂಬರು ಮತ್ತು ಯಾವಾಗ ಜನರೇಟೆಡ್ ಆಗಿರೋದು ಅಂತ ಎಲ್ಲ ಡೀಟೇಲ್ಸು ನಿಮಗೆ ಈ ರೀತಿ ಓಪನ್ ಆಗುತ್ತೆ ಸ್ನೇಹಿತರೆ. ಈ ರೀತಿ ನೀವು ನಿಮ್ಮ ಒಂದು ಅಕೌಂಟ್ ಸ್ಟೇಟ್ಮೆಂಟ್ನ ನೀವು ಕೆನರಾ CSS ಪೋರ್ಟಲಲ್ಲಿ, ನಿಮ್ಮ ಒಂದು ಕೆನರಾ CSS ಪೋರ್ಟಲಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇದೇ ರೀತಿ CSS ಪೋರ್ಟಲ್ಗಾಗಲಿ, ಸ್ಯಾಟ್ಸ್ಗಾಗಲಿ, UDAS ಆಗಲಿ, HRMS ಆಗಲಿ, ನಮ್ಮ ಇಲಾಖೆ ಎಲ್ಲ ಆರ್ಡರ್ಸ್ ಆಗಲಿ ಮತ್ತು ನಮ್ಮ ಇಲಾಖೆ ಹೆಚ್ಚು ವಿಚಾರಗಳಾಗಲಿ ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಬರ್ತದೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ.